ನಮಸ್ಕಾರ ರೀ ಎಲ್ಲ ಹೊಸ ದೋಸ್ತ್ರಿಗೆ. ಇವತ್ತು ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡಾಕತ್ತೀನಿ. ಎದಕ್ಕೆ ಮಾಡಾಕತ್ತೀನಪ್ಪ ಅಂತಂದ್ರೆ, ನಾ ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಂಗೂ ಆಕೈತಿ, ಆಮ್ಯಾಗ ಇದೊಂದು ಗೈಡ್ ಆದಂಗೂ ಆಕೈತಿ ಅಂಥೇಳಿ ಈ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮಹಾಕುಂಭ ಮೇಳೊಳಗೆ ಏನೇನು ನಾ ಎಕ್ಸ್ಪೀರಿಯನ್ಸ್ ಮಾಡಿದೆ, ಅದು ಏನೇನು ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದು ಏನೇನು ಪ್ಲ್ಯಾನ್ ಮಾಡಿದ್ದು ಎಕ್ಸಿಕ್ಯೂಟ್ ಮಾಡೋಕ್ಕಾಯ್ತು, ಏನೇನು ಮಾಡೋಕ್ಕಾಗಲಿಲ್ಲ, ಹೆಂಗೆ ಪ್ಲ್ಯಾನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದೆ. ದಯವಿಟ್ಟು ನೋಡಿರಿ. ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋ ಒಂದು ದಿನದ ಪ್ಲ್ಯಾನ್. ಸೊ 2 ದಿನ 3 ದಿನದ ಪ್ಲ್ಯಾನು ನಾನು ವಿಡಿಯೋ ಹಾಕ್ತೀನಿ. ಬಟ್ ಒಂದು ದಿನದೊಳಗೆ ಹೆಂಗೆ ಕವರ್ ಮಾಡಬೇಕು, ಏನು ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರಿಗೂ ಗೊತ್ತಿರೋದು ಇದು ಮೇಳದ ಮ್ಯಾಪ್. ಎಸ್ಪೆಷಲಿ ನಮ್ಮದು ಮೇನ್ ಫೋಕಸ್ ಪಾಯಿಂಟ್ ಏನಪ್ಪ ಅಂದ್ರೆ ತ್ರಿವೇಣಿ ಸಂಗಮದಾಗ ಹೋಗಿ ಜಳಕ ಮಾಡೋದು. ಬಟ್ ಅಲ್ಲಿ ಪ್ರಾಪರಾಗಿ ನಿಮ್ಗೆ ಗೈಡೆನ್ಸ್ ಅದು ಇರೋಂಗಿಲ್ಲ. ಎಲ್ಲಿ ಹೋಗ್ಬೇಕು, ಹೆಂಗೆ, ಏನು ಒಂದು ಬೋರ್ಡ್ ಅದು ಸೈನ್ ಬೋರ್ಡ್ ಏನು ಇರೋಂಗಿಲ್ಲ. ನೀವು ಅಲ್ಲಿ ಹೋಗಿ ಯಾರಿಗಾರು ಕೇಳಿದರೂ ಕರೆಕ್ಟಾಗಿ ಯಾರೂ ಹೇಳೋಂಗಿಲ್ಲ. ಸುಮ್ಮನೆ ಕೇಳಕ್ಕೆ ಹೋಗ್ಬೇಡ್ರಿ. ಇವನ್ ಇವರು ಪೊಲೀಸ್ನವರು ಭಾಳ ಹೊಲಸು, ರಾಂಗ್ ಮಿಸ್ಗೈಡೆನ್ಸ್ ಭಾಳ ಮಾಡ್ತಾರೆ. ಸೊ ನಾವು ಈ ಮ್ಯಾಪ್ ಒಳಗೆ ಇಷ್ಟ ಅರ್ಥ ಮಾಡ್ಕೋಕೆ ಟ್ರೈ ಮಾಡೋಣ. ನಮ್ದು ಇದು ಸಂಗಮ್ ಪಾಯಿಂಟ್, ಇಲ್ಲಿ ನೀವು ನೋಡ್ತಿರ್ಬೋದು. ಇದು ಸಂಗಮ್ ಪಾಯಿಂಟ್. ಇಲ್ಲಿ ಯಮುನಾ, ಸರಸ್ವತಿ, ಗಂಗಾ ಬಂದು ಮೀಟ್ ಆಗ್ತಾರೆ. ಇದು ತ್ರಿವೇಣಿ ಸಂಗಮ ಅಂತ ಹೇಳ್ತೇವೆ. ಇಲ್ಲಿ ನಾವು ಹೋಗಿ ಸ್ನಾನ ಮಾಡಬೇಕು. ನೀವು ಹೋಗಿ ಇಲ್ಲಿ ಸ್ನಾನ ಮಾಡಿದ್ನಿ, ಇಲ್ಲಿ ಯಮುನಾ ನದಿಗೆ ಸ್ನಾನ ಮಾಡಿದ್ನಿ ಅಂದರೆ ಅದು ನಿಮ್ದು ತ್ರಿವೇಣಿ ಸಂಗಮದ ಸ್ನಾನ ಆಗೋಂಗಿಲ್ಲ. ಸೊ ಆದಷ್ಟು ಇಲ್ಲಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋಂಗೆ ಪ್ಲ್ಯಾನ್ ಮಾಡಿರಿ. ಅದು ನಿಮ್ದು ಮೇನ್ ಗುರಿಯಾಗಿರ್ಬೇಕು. ಸೊ ಇಲ್ಲಿ ಸ್ನಾನ ಮಾಡ್ಬೇಕಂದ್ರೆ ನೀವು ಎಲ್ಲಿ ಇರಬೇಕಪ್ಪ, ಮೇನ್ ಇಂಪಾರ್ಟೆಂಟ್ ಅಂದ್ರೆ ಜಾಗ ಇದು ಸೆಕ್ಟರ್ 23, 24, 25. ಅದು ಅರೇಲ್ ಘಾಟ್ ಅಂತ ಹೇಳ್ತೀವಿ. ಬಟ್ ಈ ಅರೇಲ್ ಘಾಟ್ ಒಳಗೆ ಇದು VIP ದವ್ರಿಗಿದೆ, ಟೆಂಟ್ ಸಿಟಿ ಅಂತ ಮಾಡ್ಯಾರ. ಬಟ್ ನಾವು ಫೋಕಸ್ ಮಾಡುತ್ತಿರೋದು ಸೆಕ್ಟರ್ 1, 2 ಮತ್ತು 3 ಮತ್ತು 4. ಇದು ಪರೇಡ್ ಗ್ರೌಂಡ್ ಒಳಗೆ ಬರ್ತೈತಿ. ಸೊ ಇಲ್ಲಿ ನಾವು ರೂಮ್ ಅದು ತೊಗೊಂಡ್ರೆ ಭಾಳ ಚಲೋ. ಯಾಕಂದ್ರೆ ಇಲ್ಲಿ ನೋಡುವಂಥ ಜಾಗ ಭಾಳ ಅದಾವೆ. ಹನುಮಪ್ಪನ ಗುಡಿ, ಆಮ್ಯಾಗ ಅಲೋಪಿ ಶಕ್ತಿ ಪೀಠ, ಹಿಂಗೆ ಇಲ್ಲಿ ಭಾಳಷ್ಟು ನೋಡುವಂಥ ಜಾಗ ಅದಾವೆ. ಆಮ್ಯಾಗ ಇಲ್ಲೇ ತ್ರಿವೇಣಿ ಸಂಗಮಕ್ಕೂ ನಿಯರೆಸ್ಟ್ ಲೊಕೇಶನ್ ಇದೆ. ಸೊ ಆದಷ್ಟು ಇಲ್ಲೇ ರೂಮ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸ್ವಲ್ಪ ನೆಗಡಿಯಾಗೈತಿ. ಸೊ ಈಗ ನಾವು ಸೌತಿಂದ ಬರ್ತೇವೆ. ಹೌದಾ? ಸೌತಿಂದ ಬರೋರಿಗೆ ರೇವಾ ರೋಡಿಂದ ಬರ್ತೀವಿ ನಾವು. ರೇವಾ ರೋಡಿಂದ ಬರೋರಿಗೆ ಸ್ವಂತ ಗಾಡಿ ಮಾಡಿ ಬರೋರು ಇರ್ತಾರಲ್ಲ, ಅವ್ರ ಗಾಡಿ ಪಾರ್ಕ್ ಮಾಡ್ಬೇಕಾಗೈತಿ. ಗಾಡಿ ಪಾರ್ಕ್ ಮಾಡೋದು ದೊಡ್ಡ ಚಿಂತೆ ಆಗಿರ್ತೈತಿ. ಯಾಕಂದ್ರೆ ಪಾರ್ಕಿಂಗ್ ಸಿಗೋಂಗಿಲ್ಲ. ಬಟ್ ನಿಯರೆಸ್ಟ್ ಪಾರ್ಕಿಂಗ್ ಲೊಕೇಶನ್ ಅವ್ರಿಗೆ ಹೇಳ್ಬೇಕಂತಂದ್ರೆ ಪರೇಡ್ ಗ್ರೌಂಡ್ನವ್ರು ಆದಷ್ಟು ಟ್ರೈ ಮಾಡಿ ಪ್ಲಾಟ್ ನಂಬರ್ 17 ಒಳಗೆ ಪಾರ್ಕ್ ಮಾಡಕ್ಕೆ. ಇಲ್ಲಪ್ಪ ಅಂತಂದ್ರೆ ಅಲಹಾಬಾದ್ ಡಿಗ್ರಿ ಕಾಲೇಜ್ ಗ್ರೌಂಡ್ ಪಾರ್ಕಿಂಗ್, ಅಲ್ಲೇ ನೀವು ಪಾರ್ಕ್ ಮಾಡ್ಬೋದು. ಇಲ್ಲಪ್ಪ ರೇವಾ ರೋಡಿಂದ ಬರೋತ್ತಿರುವಾಗ ನೀವು ಇಲ್ಲಿ ಅರೇಲ್ ಘಾಟ್ ಒಳಗೆ ಅಗ್ರಿಕಲ್ಚರಲ್ ಇನ್ಸ್ಟಿಟ್ಯೂಟ್ ಪಾರ್ಕಿಂಗ್ ಅಂತ ಬರ್ತೈತಿ. ಅದು 5.2 ಕಿಲೋಮೀಟರ್ ಏನೋ ಅದು ಸಂಗಮಿಗೆ. ಸೊ ನೀವು ಅಲ್ಲೂ ಟ್ರೈ ಮಾಡ್ಬೋದು. ಸೊ ಈ ಏನು ಪ್ಲ್ಯಾನ್ ಮಾಡಿ ಹಾಕ್ಯಾನಲ್ಲ, ಇದು ಒಂದು ದಿನದೊಳಗೆ ಕವರ್ ಮಾಡುವಂಥದ್ದು. ಯಾರ್ಯಾರು ಬೆಳಗ್ಗೆ ರೀಚ್ ಆಕ್ಕಿರಿಪ್ಪ ಪ್ರಯಾಗ್ರಾಜ್ಗೆ, ಅವರು ಈ ಪ್ಲ್ಯಾನನ್ನು ಫಾಲೋ ಮಾಡ್ಬೋದು. ಯಾಕಂದರೆ ಇದು ವೆಲ್ ಪ್ಲ್ಯಾನ್ಡ್, ಆಮ್ಯಾಗ ರಿಯಾಲಿಟಿ ಬೇಸಿಸ್ ಮ್ಯಾಗ ಪ್ಲ್ಯಾನ್ ಮಾಡಿದ್ದೈತಿ. ಸುಮ್ಮನೆ ನೀವು
ಅವ್ರ ಇವ್ರ ಮಾತು ಕೇಳ್ಕೊಂಡು ಅಲ್ಲೆಲ್ಲೇ ಎಲ್ಲೆಲ್ಲರೂ ಹೋಗಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತೀರಿ ನೀವು, ಯಾಕಂದ್ರೆ ಅಲ್ಲಿ ಅಡ್ಡಾಡೋದೇ ಜಾಸ್ತಿ ಇರ್ತೈತಿ. ಸೊ ಅಡ್ಡಾಡಿ ಅಡ್ಡಾಡಿ ಸುಸ್ತಾಗಿ ಹೈರಾಣಾಗಿ ಹೋಗ್ತೀರಿ ನೀವು. ಸೊ ಫಸ್ಟ್ ನೀವು ಬರ್ತಿರಲ್ಲ ಬೆಳಗ್ಗೆ, ಪರೇಡ್ ಗ್ರೌಂಡ್ನಾಗ ರೂಮ್ ಮಾಡಕ್ಕೆ ಟ್ರೈ ಮಾಡಿರಿ. ರೂಮ್ ಸಿಗ್ತಾವಲ್ಲಿ. ಸೊ ಹೋಮ್ ಸ್ಟೇ ಅಂತ ಅದಾವ, ಆಮ್ಯಾಗ ರೆಸ್ಟೋರೆಂಟ್ಸ್ ಅದಾವ, ಆಮ್ಯಾಗ ಲಾಡ್ಜ್, ಹೋಮ್ ಸ್ಟೇ, ಆಮ್ಯಾಗ ಮತ್ತೇನೋ ಟೆಂಟ್ ಗಿಂಟ್ ಇರ್ಬೇಕಿಲ್ಲಿ. ಬಟ್ ನಮಗಷ್ಟು ಮಾಹಿತಿ ಇಲ್ಲ. ಸೊ ನೀವು ಇಲ್ಲೇ ರೂಮ್ ತೊಗೋಬೋದು. ಅದಾದ್ಮ್ಯಾಗ ರೂಮ್ದಾಗ ಫ್ರೆಶ್ ಅಪ್ ಆಗಿ ಜಲ್ದಿನ ಇಲ್ಲ ಅಲ್ಲೇ ಪರೇಡ್ ಗ್ರೌಂಡ್ ಒಳಗೆ ಅಲೋಪಿ ಶಕ್ತಿಪೀಠ ಅಂತ ಬರುತ್ತೆ, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ನೀವು ಇಲ್ಲಿ ಅಲೋಪಿ ಶಕ್ತಿಪೀಠ ಒಳಗೆ ದೇವಿ ದರ್ಶನ ಮಾಡ್ಬೇಕು. ಇಲ್ಲಿ ಮಾಡಿದ್ಮ್ಯಾಗ ಅದರದ್ದು ಸಮೀಪ ಇನ್ನೊಂದು ಲಲಿತೇಶ್ವರ ಮಹಾದೇವ್ ಟೆಂಪಲ್ ಅಂತ ಶಿವಪ್ಪನ ಗುಡಿ ಐತಿ. ಭಾರಿ ಮಸ್ತ್ ಗುಡಿ ಐತಿ ಬಿಡಪ್ಪ. ಅವನು ಗುಡಿ ಅನಾಹುತ ಗುಡಿ ಐತೆ ಅದು. ಸಣ್ಣದಿದ್ದರೂ ಶಿವಲಿಂಗ ಭಾಳ ಎತ್ತರವಾದ ಶಿವಲಿಂಗ ಐತೆ ಅಲ್ಲಿ. ಅದಾದ್ಮ್ಯಾಗ ನೀವು ಏನು ಮಾಡ್ಬೇಕಂತಂದ್ರೆ ಹನುಮಪ್ಪನ ದರ್ಶನ ಮಾಡ್ಬೇಕು ನೀವು. ಒಂದು ಸೆಕೆಂಡ್. ಇಲ್ಲಿ ಹನುಮಪ್ಪನ ಗುಡಿ ಇಲ್ಲಿ ಬರ್ತದೆ. ನೀವು ಹನುಮಪ್ಪನ ದರ್ಶನ ಮಾಡ್ಕೋಬೇಕು. ಹನುಮಪ್ಪನ ದರ್ಶನ ಮಾಡ್ಕೊಂಡು ಆಮ್ಯಾಗ ನೀವೇನು ಮಾಡೋದು, ತ್ರಿವೇಣಿ ಸಂಗಮಕ್ಕೆ ಹೋಗಕ್ಕೆ ಪ್ಲ್ಯಾನ್ ಮಾಡಿರಿ. ಯಾಕಂದರೆ ಬೆಳಗಿನ ಟೈಮ್ದಾಗ ಮಂಜಾಗೋ ಚಾನ್ಸಸ್ ಭಾಳ ಇರ್ತೈತಿ. ಸುಮ್ಮನೆ ನೀವು ಇಲ್ಲಿ ಮಟ್ಟ ಹೋಗ್ಬೇಕು ಮತ್ತು ಹೊಳ್ಳಿ ಬರಬೇಕು, ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕಿಂತ ಬೆಸ್ಟ್ 11-11:30 ಮಟ್ಟ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇವನ್ನಷ್ಟು ಕವರ್ ಮಾಡ್ಕೋಬೋದು ನೀವು. ಇದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲೇ ನಿಮ್ಮದು ಒಂದು ಜೊತೆ ಅಂಡರ್ವೇರು, ಟಾವೆಲ್ಲು ಮತ್ತು ಒಂದು ಜೊತೆ ಮಡಿ ಅರ್ವಿ ತೊಗೊಂಡು ಹೋಗ್ರಿ. ನೀವು ಇಲ್ಲಿ ಬರ್ಬೇಕಾಗತ್ತೆ ಕೀಟ್ಗಂಜ್ ಅನ್ನೋದು ಒಂದು ಏರಿಯಾ ಪರೇಡ್ ಗ್ರೌಂಡ್ ಒಳಗೆ. ಅಲ್ಲೇ ಬೋಟ್ ಕ್ಲಬ್ ಅಂತ ಐತಿ. ಬೋಟ್ ಕ್ಲಬ್ನಾಗ ನೀವು ಬೋಟ್ ತೊಗೊಂಡು ಇಲ್ಲೇ ತ್ರಿವೇಣಿ ಸಂಗಮಕ್ಕೆ ಜಳಕ ಮಾಡೋಕ್ಕೆ ಹೋಗ್ಬೋದು. ಇವರು ಒಂದು ಒಬ್ಬರಿಗೆ 300-500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೀವು ಬೋಟ್ನಾಗ ಇಲ್ಲಿ ಯಮುನಾ ನದಿ ಮುಖಾಂತರ ಇಲ್ಲಿ ನೀವು ಇಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಇಲ್ಲಿ ಜಳಕ ಮಾಡ್ಬೋದು ನೀವು. ನಾನು ನಡಕ್ಕೆ ಹೋಗಿ ಕರ್ಕೊಂಡು ಹೋಗ್ತೇವೆ. ಅಲ್ಲೇ ಡಾಕಿಂಗ್ ಸೆಕ್ಷನ್ ಐತೆ ಅಲ್ಲೇ ಹೋಗಿ ಜಳಕ ಮಾಡಿ ಹೊಳ್ಳಿ ನೀವು ಇಲ್ಲೇ ಇದು ಬೋಟಿಂಗ್ ಕ್ಲಬ್ಬಿಗೆ ಬಂದು ಇಳ್ಕೋಬೇಕು. ಇದು 1.5-2 ತಾಸು ತೊಗೋತೈತಿ ಈ ಪೂರ್ತಿ ಜರ್ನಿ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ. ಅದಾದ್ಮ್ಯಾಗ ಮತ್ತು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಇಲ್ಲಿ ಅಕ್ಬರ್ ಫೋರ್ಟ್ ಅಂತ ಐತಿ. ಅಕ್ಬರ್ ಫೋರ್ಟಿಗೆ ಹೋಗಿ ಅದನ್ನು ನೋಡ್ಬೋದು ನೀವು. ಅಲ್ಲಿ ಸರಸ್ವತಿ ನದಿದ ಉಗಮ ಸ್ಥಾನ ಐತಂತ ಹೇಳ್ತಾರೆ. ನೀವು ಅಲ್ಲಿ ಹೋಗಿ ಅದನ್ನು ನೋಡ್ಬೋದು. ಅದಾದ್ಮ್ಯಾಗ ಇದೆಲ್ಲ ಮುಗ್ಸಕ್ಕೆ ನಿಮ್ಗೆ ಸಂಜೆ 4:30-5 ಗಂಟೆ ಆಕೈತಿ. ಅದಾದ್ಮ್ಯಾಗ ಒಂದು 6 ಗಂಟೆ 6:30 ಸುಮಾರು ಮತ್ತು ಹೊಳ್ಳಿ ಇಲ್ಲೇ ಬೋಟ್ ಕ್ಲಬ್ಬಿಗೆ ಬರ್ರಿ. ಇಲ್ಲಿ ರಾತ್ರಿ 7:30ಗೆ ಲೇಸರ್ ಶೋ ಆಕೈತಿ. ಅದನ್ನು ನೀವು ನೋಡ್ಬೋದು. ಲೇಸರ್ ಶೋನು ಅನಾಹುತ ಇರ್ತೈತೆ ಬಿಡು. ಇಲ್ಲೇ ಮಾಡ್ತಾರೆ ಅದನ್ನು. ಸೊ ಇಲ್ಲಿ ಕುಂತು ನೀವು ನೋಡ್ಬೋದು ಲೇಸರ್ ಶೋ. ಇದು ಪ್ರತಿ ದಿವಸ ಆಕೈತಿ ಇದು. ಸೊ ಇದಿಷ್ಟು ಪ್ಲ್ಯಾನ್ ಒಂದು ದಿವಸಕ್ಕೆ. ನಂದು ಎಕ್ಸ್ಪೀರಿಯನ್ಸು ಶೇರ್ ಮಾಡ್ತೀನಂತ ಪ್ರೆಸೆಂಟೇಷನ್ ಮುಖಾಂತರ. ಸೊ ಇದು ಎಂಟ್ರೆನ್ಸ್ ಗೇಟ್ ಇದೆ. ಇಲ್ಲಿಂದ ನೀವು ಒಳಗೆ ಎಂಟ್ರ್ ಆಗ್ಬೇಕು. ನಾವು ರೀಚ್ ಆಗಿದ್ದು ಅರೌಂಡ್ 12:30 1 o'clock. ಸೊ ನಾವು ಎಲ್ಲೆಲ್ಲಿ ಏನು ರೂಮ್ ತೊಗೊಳಿಲ್ಲ. ಅದು ನಾವು ಹೋಗಿದ್ದ ದಿನ ಅಮಾವಾಸ್ಯೆ ದಿನ ಆಗಿದ್ದರಿಂದ ಭಾಳ ಇಂಪಾರ್ಟೆಂಟ್ ಡೇ ಅಲ್ಲ, ಅದ್ರ ಸಂಬಂಧ ಫುಲ್ ಜಾಸ್ತಿ ಕ್ರೌಡ್ ಇರ್ತದೆ ಅಂತ ಹೇಳಿ ನಾವೆಲ್ಲೂ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ರಾತ್ರಿ ಎಲ್ಲ ಹಂಗೆ ತ್ರಿವೇಣಿ ಸಂಗಮ ಕಡೆ ಹೋಗೋಕೆ ಹಂಗೆ ಹೊಂಟಿದ್ವಿ. ಸೊ ನಾವೇನು ಅವತ್ತಿನ ದಿವಸ ಮಕ್ಕೋಲಿಲ್ಲ.
ಸೊ ಇದು ಎಂಟ್ರೆನ್ಸ್. ಸೊ ಇಲ್ಲಿ ನೋಡ್ತಿರ್ಬೇಕು ನೀವು, ಮಹಾಕುಂಭ ಮೇಳ ಹ್ಯಾಶ್ಟ್ಯಾಗ್ ಮಹಾಕುಂಭ ಮೇ 2025 ಅಂತ ಚಂದಂಗೆ ಆರ್ಟ್ದು ಮಾಡ್ಯಾರ. ಅವತ್ತಿನ ದಿವಸ ಏನಪ್ಪ ಅಂತಂದರೆ, ನಾವು ಭಾಳ ಟ್ರೈ ಮಾಡಿದ್ವಿ ಬಿಡ್ರಿ ಅಲ್ಲೇ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ಬೇಕಂತ ಹೇಳಿ. ಅವನೊಂದು ಪೊಲೀಸರು ಎಲ್ಲ ಕಡೆ ಬ್ಯಾರಿಗೇಟ್ ಹಾಕಿ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ಎಲ್ಲ ಬ್ರಿಡ್ಜ್, ಪೀಪಾ ಪೂಲ್ ಎಲ್ಲ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ರು. ಒಟ್ಟು ನಮ್ಗೆ ಅಲೋ ಮಾಡಲಿಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವತ್ತಿನ ದಿವಸ ಭಾಳಷ್ಟು ಇದು ಸ್ಟ್ಯಾಂಪಿಂಗ್ ಅದು ಆಗಿತ್ತಲ್ಲ, ಅರೌಂಡ್ 300-400 ಮಂದಿ ಸತ್ತಾರಂತೆ. ಸೊ ಅದ್ರ ಸಂಬಂಧ ಅದೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ನಾವು ಮತ್ತೆ ಹಿರೇಮಠ ಬಂದೇವು ಅಂತ ಹೇಳಿ ಇಲ್ಲೇ ಗಂಗಾ ನದಿಯಾಗ ಸ್ನಾನ ಮಾಡಿದ್ವಿ. ಇಲ್ಲೇ ಗಂಗಾ ನದಿ ನೋಡ್ತಿರ್ಬೇಕು ನೀವು, ಇದು ಗಂಗಾ ನದಿ. ಇಲ್ಲಿ ಸ್ನಾನ ಮಾಡಿದ್ವಿ. ಆಮ್ಯಾಗ ಇಲ್ಲಿ ಭಾಳಷ್ಟು ಮಂದಿ ಬಾಬಾಗಳು ಸಿಗ್ತಾರೆ ನಿಮ್ಗೆ ಹೋಗೋದಾರ್ಯಾಗ. ಅವ್ರಿಗೇನು ಜಾಸ್ತಿ ಕೇರ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೀವು ಆಯ್ತು ನಿಮ್ಮ ಕೆಲಸ ಅದಂತ ಸುಮ್ಮನೆ ಹೊಂಟ್ಬಿಡ್ರಿ. ಸೊ ಅದಾದ್ಮೇಲೆ ನಾವೇನು ಮಾಡಿದ್ವಿ, ಬೋಟ್ ಕ್ಲಬ್ಬಿಗೆ ಬರ್ಬೇಕಂತ ಹೇಳಿ ಬೋಟ್ ಕ್ಲಬ್ಬಿಗೆ ಬಂದ್ವಿ. ಅದು ಸಂಜೆಗೆ ಮತ್ತು ರೂಮಿಗೆ ಹೋಗಿ ಎಲ್ಲ ಮಕ್ಕೊಂಡು ರೆಸ್ಟ್ ತೊಗೊಂಡು ಅವತ್ತು ಸಂಜೆಗೆ ಬಂದ್ವಿ. ಏನೋ ಸಿಗ್ತೈತೇನಪ್ಪ ಅಂಥೇಳಿ. ನಮ್ಮ ನಶೀಬಕ್ಕೆ ಅವತ್ತು 4:30 ಆಗಿಬಿಟ್ಟಿತ್ತು, ಬಂದ್ ಮಾಡಿಬಿಟ್ರು ಅದನ್ನು ಬೋಟ್ ಕ್ಲಬ್. ಸಂಜೆಗೆ 4:30 ಅಂದರೆ 4:30 ಪುಣೆ ಇದಂದ್ರೆ ಬಂದ್ ಮಾಡಿಬಿಡ್ತಾರೆ. ಸೊ ಅದು ಅವತ್ತು ಬಂದ್ ಮಾಡಿದ್ರು. ನೀವಿಲ್ಲಿ ನೋಡ್ತಿರ್ಬೋದು, ಇದು ಲೇಸರ್ ಶೋ ಆಕತ್ತಿಲ್ಲಿ ಸಂಜೆಗೆ 7:30. ಇವೆಲ್ಲ ಇಲ್ಲಿ ಹಾಕ್ಯಾರ ನೋಡ್ರಿ, ಇದು ಲೇಸರ್ ಶೋ ಇದು. ಸೊ ನಮ್ಗೆ ಅವತ್ತು ಸಿಗಲಿಲ್ಲ ನೋಡೋಕೆ. ಸೊ ನೀವು ಇಲ್ಲಿ ಬಂದು ಲೇಸರ್ ಶೋ ನೋಡ್ಬೋದು. ಸೊ ಮತ್ತು ಮರನೇ ದಿವಸ ನಾವು ಅದೇ ಸೇಮ್ ಬೋಟ್ ಕ್ಲಬ್ಬಿಗೆ ಬಂದ್ವಿ. 6:30 ಸುಮಾರು. ಫುಲ್ ಮಂಜಾಗ್ಬಿಟ್ಟಿತ್ತು. ನೋಡ್ತಿರ್ಬೇಕು ನೀವು ಎಲ್ಲ ಕಡೆ ಎಷ್ಟು ಮಂಜು ಮಂಜು ಮಂಜು, ಏನೂ ಕಾಣಂಗಿಲ್ಲ ನಡಿ. ಅದ್ರ ಸಂಬಂಧ ಏನು ಮಾಡಿದ್ರು ಅಂದರೆ, ಅವರು ಪೊಲೀಸರು ಸ್ಟ್ರಿಕ್ಟಾಗಿ ಹೇಳಿಬಿಡ್ತಾರೆ ಬೋಟ್ ತೆಗಿಯಂಗಿಲ್ಲ ಅಂಥೇಳಿ. ಅದಕ್ಕೆ ಮಂಜಿತ್ತಂದರೆ ಬೋಟ್ ರೈಡ್ ಮಾಡೋಂಗಿಲ್ಲ. ಸೊ ಅದ್ರ ಸಂಬಂಧ ನಾನು ಏನು ಹೇಳತ್ತೇನೆಂದರೆ, ಆರಾಮ್ಸೆ 11:00-12 ಗಂಟೆಗೆ ಬರ್ರಿ ನೀವು. ಅಲ್ಲಿ ತನಕ ಉಳ್ಕಿದ್ವೆಲ್ಲ ನೋಡ್ಕೊರಿ, ಕವರ್ ಮಾಡ್ಕೊರಿ. ಸೊ ನಾವು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಅದರ ಸಂಬಂಧ ಈ ವಿಡಿಯೋ ಮಾಡಕತ್ತಿದ್ದೆ. ಸೊ ಇಲ್ಲಿ ನೋಡಕತ್ತಿರ್ಬೋದು, ಇಲ್ಲಿ ಜನರು ಸಿಕ್ಕಿದ್ದು ತೊಗೊಂಡು ಬೆಂಕಿ ಹಚ್ತಾರೆ ನಾವು ಕಾಯಿಸ್ಕೊಳಕಲ್ಲಿ. ಇದು ಅಲೋಪಿ ಶಕ್ತಿಪೀಠ, ದೇವಿ ದರ್ಶನ ಇದು ದೇವಿ ಮೂರ್ತಿ ಇಲ್ಲ, ಇದೊಂದು ಶಕ್ತಿಪೀಠ ಇದೆ. ನೀವು ಅಲ್ಲಿ ಹೋದರೆ ಗೊತ್ತಾಕೈತೆ ನಿಮಗೆ. ಇಲ್ಲಿ ಶಕ್ತಿಪೀಠ ಅಂತ ಇರುತ್ತೆ, ಸ್ವಲ್ಪ ನೀವು ನೋಡ್ಕೋಬೋದು. ಇದು ಗುಡಿ, ಇದು ಪರೇಡ್ ಗ್ರೌಂಡ್ನಾಗ ಬರ್ತದೆ. ಇದು ನಮ್ಮದು ರೂಮ್ ಅಲ್ಲೇ ಇತ್ತಲ್ಲ, ನಾವು ಜಲ್ದಿ ಹೋಗಿ ಸ್ನಾನ ಗಿನ ಮಾಡ್ಕೊಂಡು ಮತ್ತು ಇಲ್ಲೇ ದೇವಿ ದರ್ಶನ ಮಾಡ್ಕೊಳಕ್ಕೆ ಬಂದ್ವಿ. ಅದಾದ್ಮೇಲೆ ಏನು ಮಾಡಿದ್ವಿ ಅಂದರೆ, ಮತ್ತು ಬೋಟ್ ಕ್ಲಬ್ಬಿಗೆ ಬಂದ್ವಿ ಕೀಡ್ಗಂಜಿಗೆ. ಬೋಟ್ ಕ್ಲಬ್ಬಿಗೆ ಬಂದು ಅಲ್ಲಿಂದ ಮತ್ತು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋಕ್ಕೆ ಹೋದ್ವಿ. ನೀವು ನೋಡ್ತಿರ್ಬೇಕು, ಇದು ಯಮುನಾ ಬ್ರಿಡ್ಜ್ ಇದೆ. ಆಮ್ಯಾಗ ಇವೆಲ್ಲ ಸೈಬೇರಿಯನ್ ಬರ್ಡ್ಸ್, ಇವಕ್ಕೆ ನೀವು ಫೀಡ್ ಮಾಡ್ಬೋದು, ನಿಮ್ಗೆ ಅಲ್ಲೇ ಸಿಗ್ತೈತಿ. ಆನ್ ದ ವೇ ಬೋಟ್ನಾಗ ಹೋಗೋ ಮುಂದೆ ಅಲ್ಲೇ ಮಾರೋರು ಸಿಗ್ತಾರೆ ನಿಮ್ಗೆ. ಎಷ್ಟೊಂದು ₹100 6 ಪಾಕೆಟ್ 7 ಪಾಕೆಟ್ ಹಿಂಗೆ ಕೊಡ್ತಾರೆ. ಸೊ ಆನ್ ದ ವೇ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇದು ನಮ್ಮದು 1 ಡೇ ಎಕ್ಸ್ಪೀರಿಯನ್ಸ್, ನಾವು ಹೆಂಗೆ ಪ್ರಯಾಗ್ರಾಜನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂಥೇಳಿ. ಸೊ ನಾ ಏನು ಸಜೆಸ್ಟ್ ಮಾಡ್ತೀನಪ್ಪ ಎಲ್ಲರಿಗೂ ಅಂತಂದರೆ, ಬೆಟರ್ ಇದು ಈ ಮ್ಯಾಪ್ ಹಾಕಿಟ್ಟೇನಲ್ಲ, ಈ ಮ್ಯಾಪ್ ಪ್ರಕಾರನ ಹೋಗಿ ನೀವು ನಿಮ್ಮದು ಏನೇನು ಜಾಗ ನೋಡ್ಬೇಕು ಅಂದ್ಕೊಂಡ್ರಿ, ಏನೇನು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಕೊಂಡ್ರಿ ಪ್ರಯಾಗ್ರಾಜ್ನಾಗ ಒಂದು ಫಸ್ಟ್ ಡೇ ನೀವು ಇದನ್ನು ಫಾಲೋ ಮಾಡ್ಬೋದು. ಇದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲ್ಯಾನ್ ಅಂತ ಹೇಳಿ ನಾ ಹೇಳ್ತೇನೆ. ಯಾಕಂದರೆ ರಿಯಾಲಿಟಿಗೂ ನಮಗೆ ಸುಮ್ಮನೆ ಹಂಗೆ ರೀಲ್ಸ್ ಮಾಡಿ ವಿಡಿಯೋ ಮಾಡಿ ಹಾಕೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ.
ಯಾಕಂದ್ರೆ ನಾನು ಹಿಂಗೆ ಭಾಳಷ್ಟು ರೀಲ್ಸು ವಿಡಿಯೋ ನೋಡಿ ಪ್ಲ್ಯಾನ್ ಮಾಡಿದ್ದೆ, ಬಟ್ ನಾನು ಒಂದೂ ವರ್ಕೌಟ್ ಆಗಲಿಲ್ಲ ಅಲ್ಲಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮ್ಯಾಗ ರಿಯಾಲಿಟಿ ಬೇಸಿಸ್ ಮ್ಯಾಗ ಪ್ಲ್ಯಾನ್ ಮಾಡಿದ್ದೆ. ನೀವು ಬ್ಲೈಂಡ್ಲಿನೂ ಫಾಲೋ ಮಾಡ್ಬೋದು, ಇಲ್ಪ ನೀವು ಏನರ ಚೇಂಜ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಆಯ್ತಲ್ರಿ. ಸೊ ಇವತ್ತಿಗೆ ಇದು ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಸೊ ನೀವು ಒನ್ ಡೇ ಪ್ಲ್ಯಾನ್ ಏನಾರ ಇತ್ತಂದರೆ ನೀವು ಇಷ್ಟೆಲ್ಲ ಕವರ್ ಮಾಡ್ಕೋಬೋದು. ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಜಾಗನ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಪ್ಲ್ಯಾನ್ ಮಾಡಿದ್ದೈತಿ ಇದ್ರಾಗ. ಸೊ ಎರಡನೇ ದಿವಸ ಇದ್ದವರು ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂಥೇಳಿ ನಾನು ಮುಂದಿನ ವೀಡಿಯೋದಾಗ ಹಾಕ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಹರ್ ಹರ್ ಮಹಾದೇವ್.